ಸಿಂಗ್ ಟಪಕ ಉಡೀಸ್. ಇದು ಉಡೀಸ್, ನಾನು ನಿಮ್ಮ ವೈರಸ್. ಇವತ್ತು ನನ್ನ ಜೊತೆಲಿದ್ದಾರೆ ಫಿಲ್ಟರ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಅವರು. ನಮಸ್ಕಾರ ಉಪೇಂದ್ರ ಅವರೇ. ಉಪ್ಪಿ ಸರ್, ಏನ್ ಸರ್ ನಿಮ್ಮ ಮುಖದಲ್ಲಿ ಕಾಂತಿ? ಆ ಓಂ ಚಿತ್ರದ ಸಕ್ಸಸ್ಸು ಹಂಗೆ ಇದೆ. ಅಕಸ್ಮಾತ್ ನಮ್ಮ ಹುಡುಗರು ಏನಾದರೂ ಹೆಚ್ಚಿಗೆ ಲೈಟ್ ಹಾಕ್ಬಿಟ್ರ, ಎಕ್ಸ್ಟ್ರಾ ಲೈಟ್ ಹಾಕ್ಬಿಟ್ರೇನ್ರ? ಏಯ್, ಉಪೇಂದ್ರ ಅವ್ರು ಇರೋದೇ ಹಂಗೆ ಕಣ, ಯಾವಾಗಲೂ ಸೂಪರ್. ನಾವೆಲ್ಲ ಮುದುಕರ ನೀವು. ಉಪ್ಪಿ ಅವರೇ, ನಿಮ್ಮನ್ನ ನೋಡಿದ ತಕ್ಷಣ ಫಿಲ್ಟ್ರೇ ಇಲ್ದಂಗೆ ಒಂದು ಪ್ರಶ್ನೆನ ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ನೀವು ಫಿಲ್ಟ್ರೇ ಇಲ್ಲದೆ ಮಾತಾಡ್ತಿರಲ್ಲ, ಅದು ಹೇಗೆ? ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತದು. ಇಸ್ ಇಟ್? ನಿಮ್ಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಹೇಗೆ ಬರುತ್ತೆ? ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತದು. ಈ ನಿಮ್ಮ ಸೂಪರ್ ಸಿನಿಮಾ ಇದೆಯಲ್ಲ, ಅದನ್ನ ನಾನು ಎಷ್ಟು ಸತಿ ಕಣ್ಬಿಟ್ಕೊಂಡು ನೋಡಿದೀನೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಮಗೆಲ್ಲ ಅಷ್ಟೊಂದು ಐಡಿಯಾ ಎಲ್ಲಿಂದ ಬರುತ್ತೆ ಉಪ್ಪಿ ಅವರೇ? ಅದು ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಅದು ಆ ಒಂದು ಬಂದರೆ ಸೂಪರ್ ಉಪ್ಪಿ ಅವರೇ. ಉಪ್ಪಿ ಅವರೇ, ಈ ಸೂಪರ್ ಸಿನಿಮಾನಲ್ಲಿ ನೀವು ರಿಯಲ್ ಸಿ ಎಂ ಆಗಿದ್ದೀರಿ. ಅದೇ ರೀತಿ ನೀವು ರಿಯಲ್ ಸಿ ಎಂ ಆಗಿ ನಮ್ಮ ದೇಶನ ಯಾಕೆ ಹಿಂಗೆ ಉದ್ಧಾರ ಮಾಡಬಾರ್ದು? ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕಾ? ಇನ್ನೇನು ನಾನು ನೀವೇ? ಯಾರ ಕಳ್ತನ ಮಾಡಿದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಹೌದಾ? ದರೋಡೆ ಮಾಡಿದ್ರೆ ತಲೆ ಕತ್ತರಿಸ್ಬಿಡ್ತೀನಿ. ಒಪ್ಕೊಂತೀರಾ? ನಾನು ಸಿ ಎಮ್ಮು. ಓ, ಇವರಿನ್ನೂ ಓಮ್ ಗುಂಗಲೇ ಇದ್ದಾರೆ. ನೀವು ಫಿಲ್ಟ್ರ್ ಇಲ್ಲದೆ ಮಾತಾಡ್ತಿದ್ದೀರಾ, ನಮಗೆ ಫುಲ್ ಮೀಟ್ರ್ ಆಫ್ ಆಗ್ತಾ ಇದೆ. ಅದು ನೀವು ಕತ್ತರಿಸೋದು ಕಡಿಯೋದು ಈ ಮಾಂಸದ ಅಂಗಡಿ ವ್ಯಾಪಾರ ಎಲ್ಲ ಬಿಟ್ಬಿಟ್ಟು ನಾನೊಂದು ಪ್ರಶ್ನೆ ಕೇಳ್ತೀನಿ. ಅಕಸ್ಮಾತ್ ನೀವೇನಾದರೂ ಸಿ ಎಂ ಆದರೆ ನಮ್ಮ ದೇಶನ ಚೇಂಜ್ ಮಾಡ್ಬೋದಾ? ನಮ್ಮ ದೇಶದಲ್ಲಿರೋ ಕರಪ್ಷನ್ನ ತೊಲಗಿಸ್ಬೋದಾ? ನಮ್ಮಲ್ಲಿ ಈ ಕರೆನ್ಸಿನೇ ಇರಬಾರ್ದು, ಓಕೆನಾ? ಪ್ಲಾಸ್ಟಿಕ್ ಮನಿ. ಇವನ್ 10 ರೂಪಾಯಿ ತರಕಾರಿ ತೊಗೋಬೇಕಾದ್ರೆ ಪ್ಲಾಸ್ಟಿಕ್ ಮನಿ ಇರಬೇಕು. ಇದೊಂದು ಬಂತು ಅನ್ಕೊಂಡು ಅನ್ಕೊಳ್ಳೋಣ, ಕ್ರೆಡಿಟ್ ಕಾರ್ಡ್, ಎವ್ರಿಥಿಂಗ್ ಶುಡ್ ಬಿ ಆ ಥರ. ಹೆಂಗಿರುತ್ತೆ? ನೀವು ಬಿಡಿ ಉಪ್ಪಿ ಅವರೇ, ಎಲ್ಲೋದ್ರಲ್ಲೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ನೀವು. ಆದರೂ ಮಠಗಳೆಲ್ಲ ದಬಾಕೊಂಡ್ಬಿಡ್ತಾವಲ್ಲ ಉಪೇಂದ್ರ ಅವರೇ. ಹೋಗ್ಲಿ ಬಿಡಿ, ಅದನ್ನು ನಾವು ಋಷಿಕುಮಾರ ಸ್ವಾಮಿಗಳಿದ್ದಾರಲ್ಲ, ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿಸ್ತೀವಿ. ಈಗ ನಮ್ಮ ಜನ ರಮ್ಯಾ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂದರೆ ನಿಮ್ಮನ್ನು ಗೆಲ್ಸಲ್ವಾ? ನೀವು ರೆಡಿ ಆಗ್ಬಿಡಿ. ನಾನು ಕರೆಕ್ಟಾಗಿ ರೆಡಿ ಆಗಬೇಕಲ್ಲ. ಇನ್ನು ನಮ್ದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ, ಎಲ್ಲ ಬಗೆಹರಿಸ್ಕೊಂಡು ಮತ್ತೆ ಇಲ್ಲಿ ಬಂದ ಮೇಲೆ ಆ ಸಮಸ್ಯೆಗಳನ್ನ ಕಾಡಬಾರ್ದು. ಓಹೋ, ಅಂತೂ ನಿಮಗೂ ರಾಜಕೀಯಕ್ಕೆ ಬರೋ ಆಸೆ ಇದೆ. ರಮ್ಯಂಗೆ ಸೈಡ್ ಹೊಡೆಯೋ ಎಲ್ಲ ಪ್ರೋಗ್ರಾಮು ಕಾಣ್ತಾ ಇದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮೊನ್ನೆ ಶನಿವಾರ ನಮ್ಮ ಸ್ಟುಡಿಯೋಗೆ ರಮ್ಯಾ ಬಂದಿದ್ರು. ಅಯ್ಯೋ, ನನ್ನನ್ನು ನೋಡಿ ಎಷ್ಟು ಖುಷಿ ಪಟ್ಬಿಟ್ರು ಅಂತೀರಾ. ಅವ್ರು ನನಗೆ ಟಿಕೆಟ್ ಕೊಡಿಸ್ತಾರಂತೆ. ನಾನು ಇನ್ನೇನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಗೆ ಲೆಕ್ಕ. ಬಟ್ ಫಸ್ಟ್ ಸ್ಟೆಪ್ಪೇ ದ ಬೆಸ್ಟ್ ಸ್ಟೆಪ್ ಅನ್ನೋ ಥರ ಸಕ್ಸಸ್ಫುಲ್ ಆಗಿ ನಡೀತಾ ಇದ್ದೀರಾ. ಇನ್ನು ಹಾಗೆ 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 ಮೇಲೋಗಿ ಒಂದಿನ ನಾವೆಲ್ಲ ನಿಮ್ಮನ್ನು ಹಿಂಗೆ ನೋಡೋ ಥರ ಆಗಲಿ. ಥ್ಯಾಂಕ್ ಯು ಉಪ್ಪಿ ಅವರೇ. ನಿಮ್ಮಿಂದ ನನಗೆ ಸಾಕಷ್ಟು ಸಜೆಷನ್ಗಳು ಬೇಕು. ನೋಡಿ, ಅದಕ್ಕೋಸ್ಕರ ನಾನು ಅಲ್ಟಿಮೇಟ್ ಸೊಲ್ಯೂಷನ್ ನನಗೆ ಗೊತ್ತಿರೋ ಹೇಳ್ಬಿಟ್ಟಿದ್ದೀನಿ. ಏನಂದರೆ ಸೂಪರ್ ಆಗಬೇಕಾ ದೇಶ, ನೀವು ಮಾಡಿ. ಹೌದು ಹೌದು ಹೌದು, ನಿಮ್ಮ ಮಾತು ಕರೆಕ್ಟ್ ಉಪ್ಪಿ ಅವರೇ. ನಿಮ್ಮ ಮಾತು 100ಕ್ಕೆ 100 ಸತ್ಯ. ನೋಡಿದ್ರ ಪ್ರಜೆಗಳೇ, ನಮ್ಮ ಉಪ್ಪಿಯವರ ರುಚಿಯಾದ ಮಾತುಗಳು. ನಿಮ್ಮನೆ ಸಾಂಬಾರ್ಗೆ ಉಪ್ಪು ಹಾಕೋದ್ರ ಬದಲು ಉಪೇಂದ್ರ ಅವರ ಒಂದು ಫೋಟೋ ಹಾಕ್ಬಿಟ್ರೆ ಸಾಕು, ರುಚಿಯಾಗಿರುತ್ತೆ. ನೋಡಿದ್ರ ಉಪೇಂದ್ರ ಅವರೇ, ನಿಮ್ಮ ಜೊತೆ ಸೇರ್ಕೊಂಡು ನಾನು ಫಿಲ್ಟ್ರ್ ಇಲ್ದಂಗೆ ಮಾತಾಡೋದು ಕಲ್ತ್ಬಿಟ್ಟಿದ್ದೀನಿ. ನೋಡಿ, ಇದೇ ನಿಮ್ಮ ಉಡೀಸ್. ನಾನು ಯಾವಾಗಲೂ ನಿಮ್ಮ ಜೊತೆ ವೈರಸ್.